ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯೊಂದಿಗೆ ಒಂದು ವಾಕ್ಯ ಹೋಗೋಣ. ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವಾಗಿದೆ. ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಹಾಲೆಲೂಯಾ. ನಿಕೋದೇಮನೆಂಬ ಮನುಷ್ಯನು ಯೇಸು ಸ್ವಾಮಿ ಹತ್ರ ಬಂದು ಒಂದು ಮಾತು ಕೇಳ್ತಾನೆ. ದೇವರೇ, ಯೇಸುವೇ, ನೀನು ಮನುಷ್ಯನು ರಾತ್ರಿ ವೇಳೆ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಹಾಲೆಲೂಯಾ. ಈತನಿಗೆ ಹೇಗೆ ಗೊತ್ತಾಯಿತು ದೇವರ ಕಡೆಯಿಂದ ಬಂದವನು ಎಂಬುದಾಗಿ? ಹಾಲೆಲೂಯಾ. ಆತನಿಗೆ ದೇವರ ಆತ್ಮನೇ ಹೇಳಿದ್ದಾರೆ, ಯೇಸು ಸ್ವಾಮಿಯನ್ನ ನೀನು ನಂಬು, ಆತನು ದೇವರ ಕಡೆಯಿಂದ, ನನ್ನ ಕಡೆಯಿಂದ ಬಂದಿದ್ದಾನೆ ಎಂಬುದಾಗಿ. ಇವತ್ತು ಅದೇ ರೀತಿಯಾಗಿ ಪ್ರಿಯರೇ, ವಾಕ್ಯವನ್ನು ತೆಗೆದುಕೊಂಡು ಯೇಸು ಸ್ವಾಮಿ ನಿಜವಾದ ದೇವರು, ಲೋಕಕ್ಕೆ ಬೆಳಕು, ರಕ್ಷಕನೂ ಆಗಿರುವ ನನ್ನ ತಂದೆಯಾದ ದೇವರು ಅಂತ ಎಷ್ಟು ಸಾರಿ ಹೇಳಿದ್ರು ಜನ ನಂಬುತ್ತಾ ಇಲ್ಲ. ಹಾಲೆಲೂಯಾ. ಇಲ್ಲಿ ನೀವು ಏನೋ ಮಾತನಾಡ್ತೀರಿ, ನಿಮ್ಮ ದೇವರನ್ನ ಎತ್ತಿಡಿತೀರಿ ಅಂತ ಅನ್ಯ ಜನಗಳು ಬಹಳ ಜನ ಕೇಳ್ತಾರೆ. ಹಾಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾನು ಧರ್ಮ ಮಾಡಲಿಲ್ಲ, ಜಾತಿ ಮಾಡಲಿಲ್ಲ, ನಾನು ಮನುಷ್ಯನನ್ನ ನೋಡಿ ಬಂದೆ ಅಂತ ಹೇಳ್ತಾರೆ. ನಿಮ್ಮ ಧರ್ಮಶಾಸ್ತ್ರವನ್ನ ನಾನು ತೆಗೆದು ಹಾಕಕ್ಕೆ ಬರಲಿಲ್ಲ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಇರುವುದನ್ನ ನೆರವೇರಿಸಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಹಾಲೆಲೂಯಾ. ಹಾಗಾಗಿ ಇನ್ನು ಕೆಳಗೆ, ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು. ಹಾಲೆಲೂಯಾ. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಕಡೆಯಿಂದ ನೀನು ತೆಗೆದುಕೊಂಡು ದೇವರ ಸಹಾಯವಿಲ್ಲದೆ ನೀವು ಮಾಡುವುದಕ್ಕೆ ಆಗದು, ಯಾರಿಂದಲೂ ಆಗದು ಅಂತ ಹೇಳ್ತಾನೆ. ಹೌದು ಪ್ರಿಯರೇ, ಇವತ್ತು ಒಂದು ಪ್ರಾರ್ಥನೆಯಲ್ಲಿ ಯಾರಿಗಾರ ಒಂದು ಬಿಡುಗಡೆ ಬೇಕು ಅಂದ್ರೆ ದೇವರ ಸಹಾಯವಿಲ್ಲದೆ ಬಿಡುಗಡೆ ಆಗುವುದಿಲ್ಲ, ಮನುಷ್ಯನಿಂದ ಸಾಧ್ಯವೇ ಇಲ್ಲ. ಹಾಲೆಲೂಯಾ. ನಾವು ಯೇಸುವಿನ ಹೆಸರಿನಲ್ಲಿ ಮಾತ್ರ ಬಿಡುಗಡೆ ಉಂಟು, ಯೇಸುವಿನ ಹೆಸರಿನಲ್ಲಿ ಸೌಖ್ಯ ಉಂಟು, ಯೇಸುವಿನ ಹೆಸರಿನಲ್ಲಿ ಎಲ್ಲ ಸ್ವಸ್ಥತೆಯನ್ನು ಕಾಣಬಹುದು ಪ್ರಿಯರೇ. ಅಲ್ಲದೆ ದೇವರ ಸಹಾಯವಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಕೋದೇಮನು ಹೇಳ್ತಾರೆ. ಹಾಲೆಲೂಯಾ. ಹಾಗಾಗಿ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನಾನು ನಿನಗೆ ನಿಜವಾಗಿ ಒಂದು ಮಾತು ಹೇಳುತ್ತೇನೆ, ಸತ್ಯವಾಗಿ ಒಂದು ಮಾತು ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದ ಇದ್ದರೆ ಅವನು ದೇವರ ರಾಜ್ಯ ಕಾಣಲಾರನು, ಪರಲೋಕ ಕಾಣಲಾರನು. ಹಾಲೆಲೂಯಾ. ಅದಕ್ಕೆ ನಿಕೋದೇಮನಿಗೆ ಒಂದು ಅನುಮಾನ ಆಗ್ತದೆ, ಅಯ್ಯೋ, ನಾನು ಇಷ್ಟು ವಯಸ್ಸಾಗಿತ್ತಲ್ಲ, ಹೇಗೆ ಮತ್ತೆ ತಾಯಿ ಹೊಟ್ಟೆಯಿಂದ ಹುಟ್ಟು ಆಗುತ್ತೆ? ಹಾಲೆಲೂಯಾ. ಇಲ್ಲ, ಅದಕ್ಕೆ ಇಲ್ಲಿ ವಾಕ್ಯ, ಅದಕ್ಕೆ ದೇವರು ಮತ್ತೆ ಅದನ್ನು ಬಿಡಿಸಿ ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲಿ ಹೊಸದಾಗಿ ಹುಟ್ಟದರೆ ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅದಕ್ಕೆ ನಿಕೋದೇಮನು ಆತನಿಗೆ, ಮನುಷ್ಯ ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಹಾಲೆಲೂಯಾ. ಮತ್ತೆ ಸ್ವಾಮಿ ಹತ್ರ ಕೇಳಿದನು, ಮನುಷ್ಯ ಮುದುಕನಾದ್ಮೇಲೆ ಹೇಗೆ ಹುಟ್ಟಕ್ಕೆ ಸಾಧ್ಯ? ಯೇಸುವೆ, ನನಗೆ ಗೊತ್ತಿಲ್ಲ, ತೋರಿಸಿಕೊಡು, ಹೇಳಿಕೊಡು ಸ್ವಾಮಿ. ಅದಕ್ಕೆ ಇವತ್ತು ಎಲ್ಲರಿಗೂ ವಾಕ್ಯ ಬೋಧನೆ ಮಾಡಲಾಗ್ತಾ ಇದೆ. ಎಷ್ಟು ಜನ ಕಿವಿಗೊಟ್ಟು ಕೇಳ್ತಾ ಇದ್ದೀರೋ ಪ್ರಿಯರೇ, ನಮಗೆ ಗೊತ್ತಿಲ್ಲ. ನಿಕೋದೇಮನ ತರ ಎಲ್ಲರೂ ಕಿವಿಗೊಟ್ಟು ಲಾಲಿಸಿ ಡೌಟ್ ಇರೋದನ್ನ ಕ್ಲಿಯರ್ ಮಾಡ್ಕೋಬೇಕು ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ವಾಕ್ಯ ಓದ್ಬಿಟ್ಟು ನಮಗೆ ಹೇಗೆ ಬೇಕು ನಾವು ತಿಳ್ಕೊಳಕ್ ಆಗೋದಿಲ್ಲ. ಇಲ್ಲಿ ಈ ವಾಕ್ಯವನ್ನು ಓದ್ಬಿಟ್ಟು ನಾವು ಅದ್ರದ್ದು ಅರ್ಥ ತಿಳ್ಕೋಬೇಕು ಅಂತಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲ ಅಂದ್ರೆ ಈ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವ್ರ ಹತ್ರ ಕ್ಲಾರಿಫಿಕೇಶನ್. ಹಾಗಾಗಿ ಹೇಗೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟಿದಾಗಿದೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿಮ್ಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನಿಕೋದೇಮನ್ ಹೇಳ್ತಾನೆ, ತಾಯಿ ಹೊಟ್ಟೆಯಲ್ಲಿ ತಿರುಗಿ ಹೇಗೆ ಹುಟ್ಟಕ್ಕೆ ಸಾಧ್ಯ?
ಹಾಲೆಲೂಯಾ ಆಗದು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯ ಸೇರುವುದಿಲ್ಲ. ಹಾಲೆಲೂಯಾ. ಅಲ್ಲಿಗೆ ಅರ್ಥ, ದೀಕ್ಷಾಸ್ಥಾನ ತೆಗೆದುಕೊಂಡು ಪವಿತ್ರಾತ್ಮನ ವರಗಳನ್ನು ತುಂಬಿಸಿಕೊಂಡು ಯಾವಾಗಲೂ ದೇವರು ನಮ್ಮ ಮುಂದೆ ಇಟ್ಟುಕೊಂಡು ಜೀವಿಸುವುದಾದರೆ ನೀವು ಹೊಸದಾಗಿ ಹುಟ್ಟಿದ್ದೀರಿ ಅಂತ ಅರ್ಥ. ಇನ್ನು ಮೇಲೆ ಲೋಕಕ್ಕೆ ನಾವು ಸತ್ತು ಹೋಗಿದ್ದೇವೆ, ದೇವರ ರಾಜ್ಯದ ಕಡೆ ನಾವು ತಿರುಗಿ ನಾವು ಜೀವಿಸ್ತಾ ಇದ್ದೇವೆ ಅಂತ ಅರ್ಥ. ಇಂದಿನ ನಮ್ಗೆ ಕೆಟ್ಟ ಅಭ್ಯಾಸಗಳಿರ್ಬೋದು, ಕೆಟ್ಟ ನಡತೆಗಳಿರ್ಬೋದು, ಕೆಟ್ಟ ಮಾತುಗಳಿಗಿರ್ಬೋದು, ಕೆಟ್ಟ ವ್ಯವಹಾರಗಳಿರ್ಬೋದು, ಮೋಸದ ವ್ಯವಹಾರಗಳಿರ್ಬೋದು, ಪ್ರತಿಯೊಂದು ಈ ಲೋಕಕ್ಕೆ ಸಂಬಂಧಪಟ್ಟ ಸುಳ್ಳು, ಅನ್ಯಾಯ, ಮೋಸ, ಎಲ್ಲವನ್ನು ಇನ್ಕ್ಲೂಡ್ ಎಲ್ಲ ಸೇರ್ತದೆ. ಬಹಳ ಇದೆ, ಹೇಳಲಿಕ್ಕೆ ಆಗೋದಿಲ್ಲ, ಬಹಳ ಇದೆ. ಹಾಗಾಗಿ ಇದನ್ನೆಲ್ಲ ತೊರೆದು ಇದಕ್ಕೆಲ್ಲ ನಾವು ಸೈಡ್ ಬರ್ಬೇಕು. ಯಾರ ಮಾಡ್ತಾ ಇದ್ದಾರ, ಮಾಡಬೇಡಿ ಅಂತ ಒಮ್ಮೆ ಹೇಳಿ, ಅವ್ರು ಕೇಳಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಮ್ಮ ಪಾಡಿಗೆ ನಾವು ಸೈಡ್ ಮಾಡಿಕೊಂಡು ಬಂದ್ಬಿಡ. ಯಾಕಂದ್ರೆ ಲೋಕಕ್ಕೆ ನಾವು ಈ ಲೋಕಕ್ಕೆ ಬೆನ್ನು ಮಾಡಿದ್ದೇವೆ ಅಂತ ಅರ್ಥ. ಹಾಲೆಲೂಯಾ. ದೇವರ ಕಡೆಗೆ ಮುಖ ಮಾಡಿ ನಡೀತಾ ಇದ್ದೇವೆ ಎಂಬುದಾಗಿ ಅರ್ಥ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ದೇವರು ನೋಡ್ತಾರೆ ಪರಲೋಕದಿಂದ, ನೀತಿವಂತನು ಒಬ್ಬನಾದ್ರ ಇದ್ದಾನೋ, ಆ ನೀತಿವಂತನು ಯಾರು ಕಂಡು ಬಂದಿದ್ದು? ನೋಹನ ಚರಿತ್ರೆಯನ್ನು ನೋಡುವಾಗ ನೋಹನು ಕಂಡು ಬಂದನು. ಅವನ ಮುಖಾಂತರ ಅವನ ಹೆಂಡತಿಯನ್ನು, ಕುಟುಂಬ, ಮಕ್ಕಳು, ಸೊಸೆಂದ್ರು ಎಲ್ಲರೂ ರಕ್ಷಣೆ ಆಯಿತು. ಹಾಲೆಲೂಯಾ. ನಿಮ್ಮ ಮನೆಯಲ್ಲಿ ಒಬ್ರು ನೀವು ರಕ್ಷಣೆ ಒಂದು, ನೀವೊಬ್ಬರು ದೀಕ್ಷಾ ಸ್ಥಾನ ತೆಗೆದುಕೊಂಡು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೆ ಹೋದರೆ ಅವರ ಹೆಸರೆತ್ತಿಕೊಂಡು ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ತಕ್ಕ ಕಾಲಕ್ಕೆ ಒದಗಿಸುವ ಆತನಿಗೆ ಯೆಹೋವ ಈರೇ. ಅವರ ಕಣ್ಣನ್ನು ತೆರೀತಾರೆ, ಅವರ ಮನನೇತ್ರಗಳನ್ನು ತೆರೀತಾರೆ. ಹಾಲೆಲೂಯಾ. ಇದು ದೇವರು ಮಾಡ್ತಾರೆ, ನಾವೇನು ಮಾಡ್ಲಿಕ್ಕಾಗಲ್ಲ. ಒಂದು ಕೂದಲು ಬೆಳ್ಳಿಗೆ ಅಥವಾ ಕರ್ರಿಗೆ ನಮ್ಮ ಕೈಲಿ ಆ ಶಕ್ತಿನೂ ಇಲ್ಲ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ಇದೆಲ್ಲವನ್ನು ಪರಲೋಕ ಕಡೆಗೆ ನಾವು ಒಪ್ಪಿಸಿಕೊಟ್ರೆ, ನಿಜವಾಗಿ ನಾನು ಹೇಳುತ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರಲ್ಲ, ಅದು ಯಾವುದು ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗುವುದಿಲ್ಲ. ಎಲ್ಲ ಸರಿ ಉಂಟು, ನಾವೇ ಆಲೋಚನೆಗಳು ತಪ್ಪಾಗಿ ತಿಳ್ಕೊಳ್ತೇವೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಕರ್ತನಿಗೆ ರಾತ್ರಿ ವೇಳೆಯಲ್ಲಿ ಈ ಯೋಹಾನ ಬರೆದ ಪತ್ರಿಕೆಯಲ್ಲಿ ಆ 3ನೇ ಅಧ್ಯಾಯದಲ್ಲಿ ಸ್ವಾಮಿ 3ನೇ ವಚನದಲ್ಲಿ ಕರ್ತನೆ 1ನೇ ವಚನದಲ್ಲಿ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಡುತ್ತೇನೆ. ಯೇಸುವೇ ಸ್ವಾಮಿ ದೇವರೇ, ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುನಾಮದಲ್ಲಿ ಎಲ್ಲವನ್ನು ಬೇಡುತ್ತೇನೆ ಜೀವದ ತಂದೆ. ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೇ ಎಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.